ನಮಸ್ತೆ. 3/12/2025 ಬುಧವಾರ ಶುಕ್ಲ ಪಕ್ಷ. ಇವತ್ತಿನ ತಿಥಿ ತ್ರಯೋದಶಿ. ಮಧ್ಯಾಹ್ನ 12:26 ಆನಂತರ ಬರೋದು ಚತುರ್ದಶಿ. ಇವತ್ತಿನ ನಕ್ಷತ್ರ ಭರಣಿ. ಸಂಜೆ ಹೆಚ್ಚು ಕಮ್ಮಿ 6 ಗಂಟೆವರೆಗಿದೆ, ಅಂದರೆ 5:59:42 ಆನಂತರ ಬರೋದು ಕೃತಿಕಾ ನಕ್ಷತ್ರ. ಭರಣಿ ನಕ್ಷತ್ರ ಇರುವ 6 ಗಂಟೆಯವರೆಗೂ ಕಾರ್ಯಸಿದ್ಧಿ ಉಂಟು. ಸ್ವಲ್ಪ ಚಂಚಲ, ಅದೇನು ದೊಡ್ಡ ವಿಷಯ ಅಲ್ಲ. ಎಲ್ಲ ಕಾರ್ಯಗಳು ಮಾಡ್ಬೋದು, ಮುಹೂರ್ತ ಕಾರ್ಯಗಳು ಒಂದು ಬಿಟ್ಟು. ಭರಣಿ ನಕ್ಷತ್ರ ಮುಗಿದ ನಂತರ ಬರೋದು ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರವು ಕೂಡ ಅಮೃತವು ಕಾರ್ಯಸಿದ್ಧಿಯನ್ನು ಉಂಟು ಮಾಡುತ್ತದೆ. ಇವತ್ತು ಹೆಚ್ಚಿನ ದೋಷಗಳಿಲ್ಲ. ಈ ಕೃತಿಕಾ ನಕ್ಷತ್ರ ಸುಮಾರು 6 ಗಂಟೆಯ ಮೇಲೆ ದಿನ ಪೂರ್ತಿ ಇರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳು ಮತ್ತು ನಕ್ಷತ್ರದ ಬಗ್ಗೆ ಡೀಟೇಲ್ ನೋಡೋಣ. ಭರಣಿ ನಕ್ಷತ್ರ ಮಾನುಷೀಯ ಗಣ, ಮೇಷರಾಶಿಯಲ್ಲಿ ಬರುತ್ತದೆ. 4 ಪಾದಗಳು ಅಲ್ಲೇ ಅಡಗುತ್ತವೆ. ಲೀ ಲು ಲೇ ಲೋ ಅಕ್ಷರಗಳು ಇದಕ್ಕೆ ಸಂಬಂಧಪಡುವಂಥದ್ದು. ಆನಂತರ ಬರೋದು ಕೃತಿಕಾ ನಕ್ಷತ್ರ. ಆ ಅನ್ನುವ ಅಕ್ಷರ ಮಾತ್ರ, ಅಂದರೆ ಮೇಷರಾಶಿಯಲ್ಲಿ ಬರುತ್ತದೆ. ಕೃತಿಕಾ 1, 2, 3, 4ನೇ ಪಾದಗಳು ಚೇಂಜ್ ಆಗುತ್ತೆ. ಕೃತಿಕಾ ನಕ್ಷತ್ರದ 1ನೇ ಪಾದ ಸುಮಾರು ರಾತ್ರಿ 11:14 ಇರುತ್ತದೆ. ಬೆಳಿಗ್ಗೆ 6:27 7:28 ಭರಣಿ 2ನೇ ಪಾದ. 7:28 ಮೇಲೆ ಮಧ್ಯಾಹ್ನ 12:44 ಭರಣಿ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 5:59 ಅಂದರೆ ಹೆಚ್ಚು ಕಮ್ಮಿ 6 ಗಂಟೆಯವರೆಗೂ ಭರಣಿ ನಕ್ಷತ್ರ 4ನೇ ಪಾದ. ಸಂಜೆಯ ಮೇಲೆ ಅಂದರೆ 6 ಗಂಟೆಯ ಮೇಲೆ 11:14 ಕೃತಿಕಾ ನಕ್ಷತ್ರ 1ನೇ ಪಾದ. ಇಲ್ಲಿಯವರೆಗೂ ಮೇಷರಾಶಿ. ಈ ಕೃತಿಕಾ 1 ಅಂದರೆ 11:14 ಮುಗಿದ ನಂತರ ಬೆಳಗಿನ ಜಾವ 4:28 ಕೃತಿಕಾ ನಕ್ಷತ್ರ 2ನೇ ಪಾದ, ಆದರೆ ವೃಷಭ ರಾಶಿ. ಇಲ್ಲಿಂದ ವೃಷಭ ರಾಶಿ ಸ್ಟಾರ್ಟ್ ಆಗುತ್ತದೆ. ಬೆಳಗಿನ ಜಾವ 4:28 ಮೇಲೆ ಕೃತಿಕಾ ನಕ್ಷತ್ರ 3ನೇ ಪಾದ ಪ್ರಾರಂಭವಾಗಿ ನಾಳೆಯೂ ಕೃತಿಕಾ ನಕ್ಷತ್ರವಿದೆ. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಕೆಲವು ವಿಷಯಗಳನ್ನ ನೋಡೋಣ. ಅಂದರೆ 100% ಶುಭ ಅಶುಭಗಳು. ಇದರಲ್ಲಿ 100% ಶುಭವ ಅಂತಂದರೆ ಇವತ್ತು ದಿನ ಪರವಾಗಿಲ್ಲ, ಆದರೆ ಮುಹೂರ್ತ ಕಾರ್ಯಗಳಿಲ್ಲ. ಭರಣಿಯಲ್ಲಿ ಮುಹೂರ್ತ ಕಾರ್ಯ ಮಾಡೋದಿಲ್ಲ, ಅದೇ ಥರ ಕೃತಿಕದಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ. ಆದರೂ ದೋಷಗಳಿಲ್ಲದ ದಿನ. 9:37 11:45 ಶುಭ ಸಮಯ. ಮಧ್ಯಾಹ್ನ 1:37 3:03 ಅಂದರೆ ಲೇಟ್ ನೈಟ್ವರೆಗೂ ಇದೊಂದು ಶುಭ ಸಮಯ. ಆನಂತರ ಬೆಳಗಿನ ಜಾವಕ್ಕೆ ಹೋಗ್ಬಿಡಬೇಕು ಅಂತಂದರೆ 5:52 ಮೇಲೆ ಬೆಳಗಿನ ಜಾವ 4:51 ಇದು ಒಂದು ಶುಭ ಸಮಯ. ಇದರಲ್ಲಿ 5:52 ಅಂತ ಕೊಟ್ಟಿದ್ದೀನಿ. ಅಂತಂದರೆ 4:51 5:52 ಶುಭವಾಗಿರುತ್ತೆ ಅಂತ ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂತಂದರೆ ಈ 4:51 ಫಸ್ಟ್ ಬರಬೇಕು, 5:52 ನೆಕ್ಸ್ಟು ಅಂತ. ಇಲ್ಲಿಯವರೆಗೂ ಇದು ಶುಭ ಸಮಯಗಳು ಅಂತ. 100% ಅಶುಭ ಸಮಯ ನೋಡೋಣ. 7:28 9:35 ಮೃತ್ಯು. ಅದೇ ಥರ ಇನ್ನು ಮೃತ್ಯು ಮುಗುದಿಲ್ಲ. 7:53 ಮೇಲೆ 9:18 ಯಮಕಂಡ ಕಾಲ. ಹಂಗಾಗಿ ಇಲ್ಲಿ ಡಬಲ್ ತೊಂದರೆ ಇದೆ. ನಂತರ 11:47 12:32 ದುರ್ಮುಹೂರ್ತ. 12:09 1:35 ರಾಹುಕಾಲ. ಬೆಳಗಿನ ಜಾವ 3:05 ಮೇಲೆ ಅಂತಂದರೆ ಲೇಟ್ ನೈಟ್ 5:12 ಮೃತ್ಯು ಇದೆ. ಇದರಲ್ಲೇ ಮೃತ್ಯು ಇನ್ನೂ ಮುಗುದಿಲ್ಲ. ಅಷ್ಟರಲ್ಲಿ ನಕ್ಷತ್ರ ವಿಷಗಡ್ಡಿಕಾ ಕಾಲ ಬರುತ್ತೆ. ಹಂಗಾಗಿ ಕೃತಿಕಾ ನಕ್ಷತ್ರದವರು ಸ್ವಲ್ಪ ಎಚ್ಚರ. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋರು ಅಂಥದ್ದು ಮಾತ್ರ, ಇಲ್ಲಾಂದರೆ ಮಲಗಿರ್ತೀವಿ. ಬೆಳಗಿನ ಜಾವ 4:27 5:50 ಶುಭವಾಗಿಲ್ಲ. ಆನಂತರ ನೋಡಿದ್ರೆ ಸುಮಾರು
5:52 ಮೇಲೆ ಸುಮಾರು 6:28ವರೆಗೂ, ಅಂದರೆ ಬೆಳಗಿನ ಜಾವ ಸೂರ್ಯ ಉದಯ ಆಗೋವರೆಗೂ ವಿಷಕಾಲವು ಕೂಡಿ ಬರುತ್ತದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಚಿಕ್ಕ ಚಿಕ್ಕ ಕಾರ್ಯಗಳೆಲ್ಲ ಇವತ್ತು ಮಾಡ್ಬೋದು, ಅಷ್ಟೊಂದು ತೊಂದರೆ ಇಲ್ಲ. ಇದರಲ್ಲಿ ಅಮೃತಗಳಿಗೆ ಬರುವ ಸಮಯ ಹೇಳ್ತೀವಿ, ನೋಡ್ಕೊಳ್ಳಿ. 2:37ರಿಂದ 3:10ವರೆಗೂ ಶುಭ ಸಮಯ, ಇದರಲ್ಲಿ ಅಮೃತಗಳಿಗೆ ಬರುತ್ತದೆ. ಅದೇ ಥರ ಇನ್ನೊಂದು ಒಳ್ಳೆಯ ಸಮಯ ಅಂತಂದರೆ 9:18ರಿಂದ 10:15ವರೆಗೂ ಗುರು ಹೊರೆ ಇರುತ್ತದೆ. ಆದರೂ ಸ್ವಲ್ಪ ಅಗ್ನಿ ಪಂಚಕ ಅಂತ ಇರುತ್ತದೆ. ಚಿಕ್ಕದು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಕೆಲವು ಕಾರ್ಯಗಳು ಮಾಡ್ಬೋದು. ಅಷ್ಟೊಂದು ತೊಂದರೆ ಇಲ್ಲ ಅಂತಂದರೂ ಸ್ವಲ್ಪ ನೋಡಿಕೊಳ್ಳಲೇಬೇಕು. ಅದೇ ಥರ ಅಮೃತಗಳಿಗೆ ಅಮೃತ ಕಾಲ ಅಂತ ಬರುತ್ತದೆ. ಈ ಸಮಯ ಬರುವಂಥದ್ದು 2:37ರಿಂದ 1 ಅವರ್ ಚೆನ್ನಾಗಿರುತ್ತೆ. ನಂತರ ನೋಡುವಂಥ ಇನ್ನೊಂದು ಸಮಯ ಅಂತಂದರೆ ಶಿವಯೋಗ ಬರುವ ಸಮಯ. ಇದರಲ್ಲಿ 5:37 ಮೇಲೆ ಲೆಕ್ಕಕ್ಕೆ ತಗೋಬೋದು. ಸುಮಾರು 6 ಗಂಟೆ 7 ಗಂಟೆಯವರೆಗೂ ಕೂಡ ಇದು ದೋಷವಿಲ್ಲದೆ ಇರುತ್ತದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಕೋಬೋದು. ಸರ್ವಾರ್ಥ ಸಿದ್ಧಿ ಯೋಗವೂ ಇದೆ. ಸಂಜೆ 5:59 ಮೇಲೆ ಈ ಯೋಗದಲ್ಲಿ 1 ಅವರ್ ಕಾಲ, ಅಂದರೆ 1 ಗಂಟೆಯ ಕಾಲ ಶುಭವಾಗಿರುತ್ತದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.